ನಮಸ್ತೆ. ಈಗ ಈ ಪ್ರಾಬ್ಲಮ್ ತೊಗೊಳ್ಳೋಣ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾನೆ, ದೆನ್ ದ ವ್ಯಾಲ್ಯೂ ಆಫ್ ಐ ಮೈನಸ್ ಎ ಕ್ಯೂಬ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಐ ಮೈನಸ್ ಎ ಕ್ಯೂಬ್ನ ಐ ಮೈನಸ್ ಎ ಕ್ಯೂಬ್ ಇದೆ ಅಲ್ವಾ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಹೋಲ್ ಕ್ಯೂಬ್. ಇಟ್ ಈಸ್ ಲೈಕ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ ಅಲ್ವಾ. ಅದೇ ಥರ ಇದು ಮಾಡಿದ್ರೆ ಐ ಮೈನಸ್ ಎ ಹೋಲ್ ಕ್ಯೂಬ್ ಈಸ್ ನಥಿಂಗ್ ಬಟ್ ಐ ಕ್ಯೂಬ್ ಮೈನಸ್ ಎ ಕ್ಯೂಬ್ ಮೈನಸ್ 3 ಐ ಎ ಇಂಟು ಐ ಮೈನಸ್ ಎ ಆಗುತ್ತೆ. ಇಷ್ಟು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಏನು ಮಾಡೋದು, ಐ ಕ್ಯೂಬ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಎಷ್ಟು ಸರಿ ಮಲ್ಟಿಪ್ಲೈ ಮಾಡಿದ್ರು ಇಟ್ ಈಸ್ ನಥಿಂಗ್ ಬಟ್ ಐ ಅದು. ಸೊ ಐ ಮೈನಸ್ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರಲ್ವ. ಸೊ ಇದನ್ನು ನಾವು ಎ ಕ್ಯೂಬ್ನ ಬಂದ್ಬಿಟ್ಟು ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಬರ್ಕೋಬೋದು. ಆವಾಗ ಮತ್ತೆ ಎ ಸ್ಕ್ವೇರ್ ಜಾಗದಲ್ಲಿ ಮತ್ತೆ ಎ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಇಂಟು ಎ ಆಗುತ್ತೆ, ಎ ಸ್ಕ್ವೇರ್ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಎ. ಸೊ ಎ ಕ್ಯೂಬ್ ಪ್ಲೇಸಲ್ಲಿ ಎ ಅಂತ ಬರ್ಕೋಬೋದು. ಮೈನಸ್ 3 ಐ ಇಂಟು ಎ ಏನಾಗುತ್ತದು ಏನೇ ಆಗುತ್ತದು. ನೆಕ್ಸ್ಟ್ ಐ ಮೈನಸ್ ಎ ಇದೆ. ನೆಕ್ಸ್ಟ್ ಐ ಮೈನಸ್ ಎ ಮೈನಸ್ 3ai ಪ್ಲಸ್ 3 ಎ ಇಂಟು ಎ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ, ಮತ್ತು ಅದು ಏನೇ ಆಗುತ್ತೆ ಎ ಇಂಟು ಎ. ಸೊ 3 ಆಗುತ್ತೆ. ಇಲ್ಲೇನಾಗುತ್ತೆ ಐ ಮೈನಸ್ ಎ ಮೈನಸ್ ಎ ಇಂಟು ಐ ಏನಾಗುತ್ತದು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಯಾವುದೇ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಅದೇ ಮ್ಯಾಟ್ರಿಕ್ಸ್ ಆಗುತ್ತೆ. ಮೈನಸ್ 3a ಪ್ಲಸ್ 3a. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3a ಮೈನಸ್ 3a. ಸೊ ಐ ಮೈನಸ್ ಎ ಹೋಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ಇದು. ಓಕೆ, ಅರ್ಥ ಆಯ್ತು ಅನ್ಕೊತೀನಿ ಹೇಗೆ ಮಾಡಿದೆ ಅಂತ. ಥ್ಯಾಂಕ್ ಯು.